9/11ಗೆ ಸಂಬಂಧಪಟ್ಟ ಹಾಗೆ ನಾನೇ ಒಂದು 2 ಮಾಡಿಕೊಡೋಕೆ ಹೋದೆ. ಒಬ್ಬರು ಸಹಾಯ ಮಾಡುವ ಸಹಾಯಕರು ನನಗೆ 3 ತಿಂಗಳಲ್ಲಿ ಮಾಡಿಕೊಡ್ಲಿಕ್ಕಾಗಿಲ್ಲ. 3 ತಿಂಗಳು ಬೆನ್ನತ್ತಿದ್ದೆ ನಾನು 9/11. ಪಾಪ ಮನೆ ಕಟ್ಟುವವರಿಗೆ ಸಾಲ ಮಾಡಲಿಕ್ಕೆ, ಕೆಲವರಿಗೆ ಮದುವೆ ಮಾಡಲಿಕ್ಕೆ ಸಾಲ ಮಾಡಲಿಕ್ಕೆ, ಕೆಲವರಿಗೆ ಕಟ್ಟಡ ಕಟ್ಟಲಿಕ್ಕೆ ಬೇರೆ ಬೇರೆ ಅವರಿಗೆ ಸಾಲ ಮಾಡಲಿಕ್ಕೆ ಪಾಪ ಮದುವೆ ದಿನಾಂಕ ಇಡ್ಲಿಕ್ಕೆ ಅವರಿಗೆ ಆಗಲ್ಲ, ಮನೆ ಕಟ್ಟಲಿಕ್ಕೆ ದಿನಾಂಕ ಇಡ್ಲಿಕ್ಕೆ ಆಗಲ್ಲ. ಈ ಪ್ರಾಧಿಕಾರದವ್ರು ಬೆನ್ನಿ ತಿರುಗಿ ಸಾಕಾಗಿ ಹೋಗಿದೆ ಪ್ರಾಧಿಕಾರದೊಟ್ಟಿಗೆ. ಗ್ರಾಮ ಪಂಚಾಯತಲ್ಲಿ ಅಲ್ಲಿ ಆಗೋದಿಲ್ಲ. ಪ್ರಾಧಿಕಾರದವ್ರು ಬೆನ್ನತ್ತಿ ಹೋದ್ರು ಸಹ ಅವ್ರು ಕೆಲಸ ಮಾಡಿ ಕೊಡೋದಿಲ್ಲ. ಪ್ರಾಧಿಕಾರದವರು ಪ್ರಾಧಿಕಾರ ಒಂದು ಭ್ರಷ್ಟಾಚಾರದ ಕೂಪ. ಅದು ಪ್ರಾಧಿಕಾರದವರು ಇದೇ ರೀತಿಯಾದಂಥ ರೈತರಿಗೆ ಜನರಿಗೆ ಸತಾಯಿಸಿದ್ರೆ ನಾನೀಗ ಬರುವಾರದಲ್ಲಿ ಆ ಪ್ರಾಧಿಕಾರಕ್ಕೆ ಮುತ್ತಿಗೆ ಹಾಕ್ತೇನೆ. ಪ್ರಾಧಿಕಾರ ಆಫೀಸಿಗೆ ಬೀಗ ಹಾಕ್ತಾರೆ. ಕುಂದಾಪುರಕ್ಕೆ ಹೋಗಿ ಆ ಪ್ರಾಧಿಕಾರದ ಆಫೀಸಿಗೆ ಬೀಗ ಹಾಕುವಂಥ ಕೆಲಸವನ್ನು ನಾವು ರೈತರು ಸೇರಿ ಮಾಡ್ತೇವೆ. ಪಾಪ ಮೊನ್ನೆ ಒಬ್ಬರು ಕೆಳಗಾಲರು ಅವ್ರ ಮನೆ ಡೇಟ್ ಇಟ್ಕೊಂಡಿದ್ರು, 9/11 ಆಗ್ತಾ ಇಲ್ಲ, ಅವ್ರಿಗೆ ಸಾಲ ತಗೊಳ್ಳಿಕ್ಕಿಲ್ಲ ಅವರಿಗೆ. ಯಾವುದು ಹೌದು, ಅವರಲ್ಲಿ ಮಾತಾಡಬೇಕು. ಅಲ್ಲ, ಸರ್ಕಾರ ಸಮಸ್ಯೆ ಅಲ್ಲ ಇದು. 9/11 ಕೊಡಲಿಕ್ಕೆ ಪ್ರಾಧಿಕಾರದವರಿಗೆ ಅಧಿಕಾರ ಇಲ್ಲಿ. ಸರ್ಕಾರ ಏನು ಬೇಡಕ್ಕೆ ಈ ಪ್ರಾಧಿಕಾರದ ಅಧಿಕಾರಿಗಳೇ ಕೊಡ್ತಾ ಇಲ್ಲ. 3 ತಿಂಗಳು 4 ತಿಂಗಳು ಸದಾಯಿಸ್ತಾರೆ. ಆದ್ದರಿಂದ ಪ್ರಾಧಿಕಾರದವ್ರು ಸರಿ ಆಗ್ತಾ ಇದ್ರೆ ನಾನು ಬರುವಾರ ನಮ್ಮ ರೈತರು ತಗೊಂಡು ಹೋಗಿ ಆ ಆಫೀಸಿಗೆ ಬೀಗ ಹಾಕ್ಸ್ತೇನೆ. ಮಾತ್ರ ಖಂಡಿತ ಬರುವಾರ ಒಂದೇ ವಾರದಲ್ಲಿ ಹೋಗಿ ಕುಂದಾಪುರದ ಪ್ರಾಧಿಕಾರದ ಆಫೀಸಿಗೆ ಅವರು ಇದೇ ಥರ ಡಿಲೇ ಮಾಡಿದರೆ ಬೀಗ ಹಾಕುವಂಥ ಕೆಲಸ ಮಾಡ್ತೇನೆ ನಾನು. ಅಲ್ಲ, ಅವರಿಗೆ ಒಂದು ಹಣ ಕೊಡಬೇಕು ಅವರಿಗೆ. ಅವರು ಯಾವಾಗ ಬರ್ತಾರೆ, ಏನು ಬರ್ತಾರೆ, ಯಾವುದು ಮಾಹಿತಿಯನ್ನು ಗ್ರಾಮ ಪಂಚಾಯತಿ ಕೊಡೋದಿಲ್ಲ. ದುಡ್ಡು ಕೊಡದೆ ಅವ್ರು ಕೆಲಸ ಮಾಡೋದಿಲ್ಲ ಬಿಡಿ. ಅವರು 5-10 ಸಾವಿರ ರೂಪಾಯಿ ತಗೊಂಡ್ರೆ ಯಾವುದನ್ನು ಕೊಡೋದಿಲ್ಲ. ಅದು ಗ್ರಾಮ ಪಂಚಾಯತಲ್ಲಿ 9/11 ಅವ್ರು ಕೊಡ್ಬೋದು. ಯಾರು? ಪ್ರಾಧಿಕಾರ ಕೊಡ್ಬೋದು. 9/11 ತಗೊಂಡ ನಂತರ ವೆಬ್ಸೈಟಲ್ಲಿ ಆಗ್ತದೆ, ಪಂಚಾಯತಲ್ಲಿ ಅದೇನಿದೆ ಅದು ಲಾಸ್ಟ್. ಪ್ರಾಧಿಕಾರದವರೇ ಕೆಲಸ ಮಾಡ್ತಾ ಇಲ್ಲ. ಆದ್ದರಿಂದ ಈ ಒಂದು ವಿಚಾರದಲ್ಲೂ ಸಹ ನಮ್ಮ ಹೋರಾಟ 9/11 ಬಗ್ಗೆ ಇದು ರೈತರಿಗೆ, ಸಾರ್ವಜನಿಕರಿಗೆ ದೊಡ್ಡ ರೀತಿಯಾದಂಥ ಸಮಸ್ಯೆ ಆಗ್ತದೆ ಇವತ್ತು. 3ನೇದು ಸಹಕಾರಿ ವ್ಯವಸ್ಥೆಯಲ್ಲಿ ಈಗಾಗಲೇ ಸರ್ಕಾರ ಮೊದಲೇ ನಮ್ಮ ಈ ಒಂದು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಸಾಲ ಮಾಡಲಿಕ್ಕೆ ನೋಟ್ರಿಯನ್ನು ಮಾಡಿಕೊಟ್ಟಿದ್ರು. ನೋಟ್ರಿ ಅಂದರೆ ರಿಜಿಸ್ಟ್ರೇಷನ್ ಅಲ್ಲ. ಈ ಒಂದು RTCಯಲ್ಲಿ 5-6 ಜನ ಹೆಸರಿದ್ರೆ 5-6 ಜನ ಹೆಸರಿದ್ರೆ ಅದರಲ್ಲಿ 5 ಜನ ನೋಟ್ರಿ ಮಾಡಿ ಅವ್ರು ಸಾಲ ತಗೊಳ್ತಾಯಿದ್ರು. ಅದು ಇದು ಬೇರೆ ಬೇರೆ ಲೋನ್ ಮಾಡಲಿಕ್ಕೆ ಅದರಲ್ಲಿ ಫೋರ್ಜರಿ ಆಗ್ತದೆ, ಸಮಸ್ಯೆ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಬಟ್ ನಾನು ಹೇಳ್ತಕ್ಕಂಥದ್ದು ಬೇರೆ ಲೋನ್ಗಳಿಗೆ ಮಾಡಲಿ. ಈ ವರ್ಷಂಪ್ರತಿ ರಿನ್ಯೂವಲ್ ಆಗ್ತಕ್ಕಂಥ ಬೆಳೆ ಸಾಲ, ಆ ಬೆಳೆ ಸಾಲಕ್ಕೆ ಇವರು ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡೋಕೆ ಹೋದರೆ 10-15 ಸಾವಿರ ರೂಪಾಯಿ ಖರ್ಚು ಬರ್ತದೆ. ನಾನು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡೋದು, ನೀವು ಬೇರೆ ಲೋನಿಗೆಲ್ಲ ಅದು ಸಬ್ ರಿಜಿಸ್ಟ್ರೇಷನ್ ಮುಖಾಂತರನೇ ಮಾಡಿ. ಆದರೆ ಈ ಬೆಳೆ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ರೈತರಿಗೆ ನೋಟ್ರಿ ಮುಖಾಂತರ ಏನು ಅಫಿಡವಿಟ್ ಮಾಡಿಕೊಡ್ತಾರೆ, ಆ ಅಫಿಡವಿಟ್ ಆಧಾರದ ಮೇಲೆ ಅವರಿಗೆ ಬೆಳೆ ಸಾಲವನ್ನು ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಇದ್ರ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ.